ನಮಸ್ಕಾರ. ನಾನಿದಿನ ಬೆಳ್ಳುಳ್ಳಿ ಈರುಳ್ಳಿ ಹಾಕದೆ ಮೂಲಂಗಿ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಅನ್ನಕ್ಕೆ ಕಲಿಸ್ಕೊಬೋದು, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಮೂಲಂಗಿ ತೊಗೊಂಡಿದ್ದೀನಿ. ಈಗ ಇದರ ಸಿಪ್ಪೆನ ತೆಗಿತಾ ಹೋಗೋಣ. ಮೊದಲು ಮೂಲಂಗಿನ ಈ ರೀತಿ ಕಟ್ ಮಾಡಿ ಪುನಃ ಸಿಗದು ಸಣ್ಣ ಪೀಸ್ ಮಾಡ್ತಾ ಹೋಗೋಣ. ಈಗ ಮೂಲಂಗಿ ಪೀಸನ್ನು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಆ ನೀರನ್ನು ಚೆಲ್ಲಿ ಮೂಲಂಗಿನ ಮಿಕ್ಸಿಗೆ ಹಾಕಿ ಹಾಗೆ 1 ನಿಮಿಷ ಮಾತ್ರ ಜರ್ ಅಂತ ಪುಡಿ ಮಾಡೋಣ. ಈಗ ಇದನ್ನು ಬೌಲಿಗೆ ತೆರಪು ಮಾಡೋಣ. ಈ ಹದದಲ್ಲಿ ಬರಬೇಕು. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. ಅದಕ್ಕೆ ಖಾರಕ್ಕೆ ಹಸಿಮೆಣಸು ಮತ್ತು ಅದ್ರ ಜೊತೆಗೆ ಸೂಜಿ ಮೆಣಸು ಇಟ್ಟಿದ್ದೀನಿ. ಸೂಜಿ ಮೆಣಸು ಇಲ್ಲ ಅಂದರೆ ಬರೀ ಹಸಿಮೆಣಸು ಹಾಕಿದರೆ ಸರಿ. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕಿದರೆ ಸರಿ. ಈಗ 1 ನಿಮಿಷ ಎಣ್ಣೆಯಲ್ಲಿ ಈ ಹಸಿಮೆಣಸನ್ನ ಫ್ರೈ ಮಾಡೋಣ. ಹಸಿಮೆಣಸು ಫ್ರೈ ಆಯಿತು. ಈ ಗೊಜ್ಜಿಗೆ ಜಾಸ್ತಿ ಕಾಯಿ ಹಾಕಬಾರ್ದು. ನಾನು ಇಲ್ಲಿ 4 ಸ್ಪೂನಷ್ಟು ಕಾಯಿ, ರುಚಿಗಾಗಷ್ಟು ಉಪ್ಪು, 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಹುರಿದಿರುವ ಹಸಿಮೆಣಸು, ಹುಳಿಗೆ ಹುಣಸೆಹಣ್ಣು ಹಾಕಿದರೆ ಪರವಾಗಿಲ್ಲ. ನಾನಿಲ್ಲಿ ವಾಟೆ ಹುಳಿ ಪುಡಿ ಹಾಕಿದ್ದೀನಿ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ 1 ನಿಮಿಷ ಪುಡಿ ಮಾಡೋಣ. ಈಗ ಮೊದಲೇ ಪುಡಿ ಮಾಡಿರೋ ಮೂಲಂಗಿನ ಇದ್ರ ಜೊತೆ ಹಾಕಿ ಪುನಃ ಒಂದು ಸರಿ ರುಬ್ಬೋಣ. ಇದಕ್ಕೆ ನೀರು ಹಾಕೋದು ಬೇಡ, ಯಾಕಂದರೆ ಮೂಲಂಗಿಲಿ ನೀರಿನ ಅಂಶ ಇರುತ್ತೆ. ಈ ಹದದಲ್ಲಿ ಬರಬೇಕು. ಹಾಗೆ ತುಂಬ ನಯಸ್ಸಾಗಿಯೂ ಇರಬಾರ್ದು. ಈಗ ಒಂದು ಪಾತ್ರೆಗೆ ತೆರಪು ಮಾಡಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. ಕರಿಬೇವಿನ ಹೆಸರು ಹಾಕಿದ್ದೀನಿ. ಕರಿಬೇವಿನ ಹೆಸರಲ್ಲಿ ಕೆಲವು ಸರಿ ನೀರಿನ ಅಂಶ ಇದ್ದರೆ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೈ ಮಾಡಬೇಕು. ಆವಾಗ ಎಣ್ಣೆ ಜೊತೆ ಸೇರಿದಾಗ ಸಿಡಿಯೋಲ್ಲ. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. 2 ಒಣಮೆಣಸಿನ್ಕಾಯಿ ಪೀಸ್ ಹಾಕೋಣ. ಅರ್ಧ ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ. ಹಾಗೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಈಗ ಒಗ್ಗರಣೆ ಫ್ರೈ ಆಗಿದೆ. ಗೊಜ್ಜಿಗೆ ಒಗ್ಗರಣೆನ ಹಾಕಿ ಒಗ್ಗರಣೆ ಸೊಟನ್ನು ಒಂದು ಅರ್ಧ ನಿಮಿಷ ಹೀಗೆ ಪಾತ್ರೆ ಮೇಲೆ ಮುಚ್ಚಬೇಕು. ಆವಾಗ ಅದರ ಘಮ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಒಗ್ಗರಣೆ ಹಾಕಿದ ಒಂದು ಸರಿ ಮಿಕ್ಸ್ ಮಾಡೋಣ. ರುಚಿಯಾದ ಮೂಲಂಗಿ ಗೊಜ್ಜು ರೆಡಿ ಆಯಿತು. ಮೂಲಂಗಿ ಇಷ್ಟಪಡೋರಿಗೆ ಈ ಗೊಜ್ಜು ಬಹಳ ರುಚಿ ಅನಿಸುತ್ತೆ. ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ ಅಡುಗೆ. ನೋಡಿದ್ರಲ್ಲ ವಿಡಿಯೋ, ನೀವು ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.